ಚಿಕ್ಕಬಳ್ಳಾಪುರ ಸರ್‌ಎಂವಿ ಕ್ರೀಡಾಂಗಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಧ್ವಜಾರೋಹಣ ಮಾಡಿದರು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿ.ಎನ್. ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಎಸ್.ಪಿ. ಕುಶಾಲ್ ಚೌಕ್ಸೆ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಇಲವಳ್ಳಿ ರಮೇಶ್, ಕೇಶವರೆಡ್ಡಿ, ಸಿಇಒ ನವೀನ್ ಭಟ್, ಎಸಿ ಅಶ್ವಿನ್, ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮತ್ತಿತರರು ಇದ್ದಾರೆ. ಜಿಲ್ಲಾ ನಾಗರಿಕ ಪೊಲೀಸ್ ತಂಡ ನೇತೃತ್ವ ಶ್ರೀ ಶ್ರೀಧರ್ ತಂಡ, ಶ್ರೀಮತಿ ಮಮತಾ PSI ಎಂ, ನ್ಯೂಟನ್ ಗ್ರಾಮರ್ ಶಾಲೆ, ಮೊಹಮ್ಮದ್ ಮಾಸ್. ಸಚಿವರಿಂದ ಪಥಸಂಚಲನ ಆರಂಭಿಸಿ ರಾಷ್ಟ್ರ ಧ್ವಜಕ್ಕೆ ಮತ್ತು ಕವಾಯತು ದಂಡನಾಯಕರು ತಮ್ಮ ಸ್ವಸ್ಥಾನಕ್ಕೆ ಆಗಮಿಸಿ ಇದೀಗ ತಮ್ಮ ಮುಂದೆ ಸಾಗುತ್ತಿರುವ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ, ಜಿಲ್ಲಾ ನಾಗರಿಕ ಪೊಲೀಸ್ ತಂಡ ಶ್ರೀ ಶ್ರೀಧರ್ RSI ರವರ ನೇತೃತ್ವ ಶ್ರೀ ಪುನೀತ್ RPI, ಜಿಲ್ಲಾ ಮಹಿಳಾ ಪೊಲೀಸ್ ತಂಡ ನೇತೃತ್ವ ಶ್ರೀಮತಿ ಮಮತಾ, ಅರಣ್ಯ ಇಲಾಖೆಯ ತಂಡ ನೇತೃತ್ವ ಶ್ರೀ ಅವಿನಾಶ್ KR, ಜಿಲ್ಲಾ ಗೃಹ ರಕ್ಷಕ ದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಅರುಣೋದಯ ಶಾಲೆ ಬಾಗೇಪಲ್ಲಿ ನೇತೃತ್ವ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ನೇತೃತ್ವ ಕುಮಾರಿ ಮೌಲ್ಯ ಎಂ, ನ್ಯೂಟನ್ ಗ್ರಾಮರ್ ಶಾಲೆ ಚಿಕ್ಕಬಳ್ಳಾಪುರ ನೇತೃತ್ವ ಮೊಹಮ್ಮದ್ ಮಾಸ್, ಪ್ರೌಢಶಾಲೆ ವಾಪ್ಸಂದ್ರ ಚಿಕ್ಕಬಳ್ಳಾಪುರ ನಗರ ನೇತೃತ್ವ ಶಾಲೆ ಚಿಕ್ಕಬಳ್ಳಾಪುರ ನೇತೃತ್ವ ಅಜಯ್ ನಾಯಕ್ R, ಗುಡ್ ಶೆಫರ್ಡ್ ಶಾಲೆ, ಪೂರ್ಣ ಪ್ರಜ್ಞಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ನೇತೃತ್ವ ಕುಮಾರಿ ಗಗನಶ್ರೀ, ಪ್ರಕೃತಿ ವಿದ್ಯಾನಿಕೇತನ ಚಿಕ್ಕಬಳ್ಳಾಪುರ ವೇಲಾಂಗಣಿ ಮಾತಾ ಶಾಲೆ ಚಿಕ್ಕಬಳ್ಳಾಪುರ ನೇತೃತ್ವ ಶ್ರೀ ಅರುಣ್ ಕುಮಾರ್, ವೈಟ್ ಕಾರ್ನರ್ ಕುಮಾರಿ ಧನುಶ್ರೀ, ಎಲ್ಲ ಹಿರಿಯ ಅಧಿಕಾರಿ ಮಿತ್ರರೇ, ಕಾರ್ಯಕ್ರಮದಲ್ಲಿ ಪಥಸಂಚಲನವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ जिद है मेरी दर्द चीर के निकल चुका, मौका मिले तो कर लगे दोबारा।
ಈ ನೀರು ನಂದು, ಆ ಧರ್ಮ ನಂದು ಎಂದು ಕಿತ್ತಾಟ. ನಗರಸಭೆ ಆಯುಕ್ತ ಲೋಕೋಪಯೋಗಿ ಇಲಾಖೆ ಜನರಿದ್ರೆ ದಯವಿಟ್ಟು ಮಾಹಿತಿ ಕೊಡಿ. ನಾಯಕಿ ಮತ್ತು ಶಿಕ್ಷಕರ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದೇಶದ ಸೈನ್ಯ ಆಪರೇಷನ್ ಸಿಂಧೂರ್ ಮುಖಾಂತರ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನೀಡತಕ್ಕಂತ ಒಂದು ಕೆಲಸವನ್ನ ನಮ್ಮ ಭಾರತೀಯ ಸೇನೆಯ ವಿವಿಧ ಪಡೆಗಳು ಬಹಳ ಕರಾರುವಾಕ್ಕಾಗಿ ಅವರು ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥದ್ದು ನಾವು ನೀವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ದೇಶದ ಗೌರವ ಮತ್ತು ದೇಶದ ರಕ್ಷಣೆಗಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ನಮ್ಮ ಸೈನಿಕರಿಗೆ ಈ ಒಂದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಾವೆಲ್ಲರೂ ಅವರಿಗೆ ನಮ್ಮ ನಮನಗಳನ್ನ, ನಮ್ಮ ಗೌರವವನ್ನ ಸೂಚಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಮ್ಮತವಾಗಿ ಉಗ್ರವಾದಿಗಳ ವಿರುದ್ಧವಾಗಿ ದಿಟ್ಟ ನಿರ್ಧಾರ ತಗೋಬೇಕು ಅಂತಕ್ಕಂಥ ಒಂದು ಒಗ್ಗಟ್ಟಿನ ಒಂದು ಸಂದೇಶ ಮತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಭಾರತದ ಐಕ್ಯತೆಯ ಒಂದು ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತೆಲ್ಲರೂ ನಾವು ನೆಮ್ಮದಿಯಾಗಿ ಇವತ್ತು ನಮ್ಮ ಜೀವನ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ ಅಂದ್ರೆ ಗಡಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ತಮ್ಮ ಪ್ರಾಣಗಳನ್ನ ಒತ್ತೆ ಇಟ್ಟಿರ್ತಕ್ಕಂಥ ಆ ವೀರ ಯೋಧರು, ಆ ಸೈನಿಕರ ತ್ಯಾಗ ಇವತ್ತು ನಾವ್ಯಾರು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಬಂಧುಗಳೇ, ಬ್ರಿಟಿಷರ ಆಳ್ವಿಕೆಯಿಂದ ಹೊರ ಬರ್ತಕ್ಕಂಥದ್ದಕ್ಕೆ ಮಹಾತ್ಮ ಗಾಂಧಿ ಅವರು ಮತ್ತು ಎಲ್ಲ ಅಂದಿನ ಸ್ವತಂತ್ರ ಹೋರಾಟಗಾರರು ಇವರೆಲ್ಲರ ತ್ಯಾಗ, ಇವರ ಎಲ್ಲರ ಬಲಿದಾನ, ಅದರ ಕಾರಣ ಅಹಿಂಸಾ ಮಾರ್ಗವಾಗಿ ಹೆಚ್ಚು ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ತಡವಾದರೂ ಕೂಡ ನಮಗೆ ಪ್ರಾಣ ಹಾನಿ ಆಗಬಾರ್ದು ಅಂತ ಏಕೈಕ ಉದ್ದೇಶದಿಂದ ಮಹಾತ್ಮ ಗಾಂಧಿ ಅವರು ಅಹಿಂಸಾ ಮಾರ್ಗವನ್ನ ಹಿಡಿದು ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯ ಮಂತ್ರವನ್ನ ಇವತ್ತು ವಿಸ್ತಾರ ಮಾಡಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರಿಂದ ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ಎಲ್ಲಾ ಮಹನೀಯರು ಇವತ್ತು ದೇಶಕ್ಕೆ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟಿರ್ತಕ್ಕಂಥವ್ರನ್ನ ನಾವು ನೆನ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಿರಂತರವಾಗಿ ಸುಮಾರು 79 ವರ್ಷಗಳ ಒಂದು ಸುದೀರ್ಘವಾದಂತಹ ಪಯಣ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ನಿಂತಿದ್ದೇವೆ. ನಾವು ಇವತ್ತು ನಮ್ಮ ಇಂದಿನ ಪೀಳಿಗೆ ಮತ್ತು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮತ್ತು ಯಾವ ರೀತಿ ಒಂದು ಶಾಂತಿಯ ಸಂಕೇತವನ್ನ ಸಾರಿ ಒಂದು ಸ್ವಾತಂತ್ರ್ಯವನ್ನ ನಾವು ಪಡೆದ್ವಿ ಅಂತಕ್ಕಂಥದ್ರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಒಂದು ಭದ್ರವಾದಂತಹ ಒಂದು ಸಂವಿಧಾನವನ್ನ ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ನಾವು ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಬಂದು ಇವತ್ತು ನಮ್ಮ ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತಾಡ್ತಕ್ಕಂಥ ಒಂದು ಅವಕಾಶ ಲಭಿಸಿದೆ. ಅದರಿಂದ ಇವರೆಲ್ಲರ ಕಾರಣದಿಂದ ಯಾವ ಉದ್ದೇಶಕ್ಕಾಗಿ ಇವತ್ತು ರಾಜಕೀಯ ರಂಗ, ರಾಜಕೀಯ ಕ್ಷೇತ್ರ, ಪ್ರಜಾಪ್ರಭುತ್ವ ಜನರಿಂದ ಆಯ್ಕೆ ಆಗ್ತಕ್ಕಂಥ ನಮ್ಮಗಳ ಜವಾಬ್ದಾರಿ ಏನು ಅಂತಕ್ಕಂಥದ್ದು ತಮ್ಮ ಮುಂದೆ ನಾನು ಹೇಳ್ತಕ್ಕಂಥದ್ದು. ನನ್ನ ರಾಜ್ಯದ ಸರ್ಕಾರ 5 ಗ್ಯಾರಂಟಿಗಳು
ರಾಜ್ಯದ ಜನತೆ ಮುಂದೆ ಇಟ್ಟಿತ್ತು ಅದನ್ನ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡಿದ್ದೀವಿ ಯಶಸ್ವಿಯಾಗಿ. ಈಗ 3 ವರ್ಷಗಳು, 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ನಾವು ಕಾರ್ಯನಿರ್ವಹಿಸತಕ್ಕಂಥದ್ದು. ಆ ಒಂದು ಯೋಜನೆ ಯಾವ ರೀತಿ ನಮ್ಮ ನಾಯಕರು ಅವತ್ತು ನುಡಿದಂತೆ ನಡೆದಂತ ಒಂದು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಇದ್ದಂಥದ್ದನ್ನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆಳ್ವಿಕೆ, ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಜಾತಿ ಧರ್ಮ ಮತ ಯಾವುದೂ ಇಲ್ಲದೆ ಇವತ್ತು ಎಲ್ಲರಿಗೂ ಇವತ್ತು ಈ ಕಾರ್ಯಕ್ರಮವನ್ನ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಮಗೆ ಗೊತ್ತಿದೆ. ಯಾವ ದೊಡ್ಡ ಮಟ್ಟದಲ್ಲಿ ಇವತ್ತು ಹೂವಿನ ಬೆಳೆಯನ್ನ ನಮ್ಮ ಈ ಭಾಗದ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ಸಮೀಪದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ತಾಲೂಕುಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಹೂ ಬೆಳೆದು ರೈತರು ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಗೆ ತರ್ತಕ್ಕಂಥದ್ದು, ಅಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ನಾವು ಮನಗಂಡು ನಾವು ನಿಮಗೆ ಗೊತ್ತಿದೆ 20 ಎಕರೆ ಜಾಗ ಕೊಡಿಸೋದ್ರ ಜೊತೆಗೆ ನಾವು ಸುಸಜ್ಜಿತವಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೂವಿನ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರ ಫಲ ನಮಗೆ ಗೊತ್ತಿದೆ. ನಂದಿ ಬೆಟ್ಟದಲ್ಲಿ ವಿಶೇಷವಾಗಿ ಪ್ರಪ್ರಥಮವಾಗಿ ಒಂದು ವಿಶೇಷವಾದಂತಹ ಸಂಪುಟ ಸಭೆಯನ್ನ ಅಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಕಳೆದ ತಿಂಗಳು 2ನೇ ತಾರೀಕು ಇಲ್ಲಿ ನಡೆದಂಥದ್ದು ತಮಗೆ ಗೊತ್ತಿದೆ. ಅಂದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇಡೀ ಸಂಪುಟ 141 ಕೋಟಿಗಳ ಯೋಜನೆಗೆ ತನ್ನ ಅನುಮತಿಯನ್ನ ಕೊಟ್ಟಿದೆ. ಈಗ ಅದರ ರೂಪರೇಷೆಗಳನ್ನ ಇವತ್ತು ತಯಾರು ಮಾಡಿ ಬಹುಶಃ ಕೆಲವೇ ತಿಂಗಳಲ್ಲಿ ಅದನ್ನ ಟೆಂಡರ್ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ.